ರೈತರಿಗೆ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರ ಕೊರತೆಯಾಗದಂತೆ ನಿಗಾವಹಿಸಿ ಟಿ ಕೃಷ್ಣಮೂರ್ತಿ. ಮುಂಗಾರು ಬಿತ್ತನೆ ಕಾರ್ಯದಲ್ಲಿ ರೈತರು ತೊಡಗಿರುವ ಹಿನ್ನೆಲೆಯಲ್ಲಿ ಅವರಿಗೆ ಅಗತ್ಯವಾದ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರವನ್ನು ಸಮಯಕ್ಕೆ ಸರಿಯಾಗಿ ವಿತರಿಸಬೇಕು. ಯಾವುದೇ ರೀತಿಯ ತೊಂದರೆಯಾಗದಂತೆ ಸಂಬಂಧಿಸಿದ ಅಧಿಕಾರಿಗಳು ನಿಗಾವಹಿಸಬೇಕು ಎಂದು ತಾಲೂಕಾ ಪಂಚಾಯಿತಿ ಆಡಳಿತಾಧಿಕಾರಿ ಟಿ ಕೃಷ್ಣಮೂರ್ತಿ ಸೂಚಿಸಿದ್ದಾರೆ. ಯಲಬುರ್ಗಾ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ವಿವಿಧ ಇಲಾಖೆಗಳ ಪ್ರಗತಿ ವರದಿಗಳನ್ನು ಪರಿಶೀಲಿಸಿದ ಅವರು ಕಾಮಗಾರಿಗಳ ವರದಿ ಸಭೆಗೆ ಮಾತ್ರ ಸೀಮಿತವಾಗಬಾರದು. ಕಾಟಾಚಾರಕ್ಕಾಗಿ ವರದಿಗಳನ್ನು ಸಲ್ಲಿಸದೆ ಕಾರ್ಯರೂಪದಲ್ಲಿ ಉತ್ತಮ ಪ್ರಗತಿ ಸಾಧಿಸುವತ್ತ ಅಧಿಕಾರಿಗಳು ಗಮನ ಹರಿಸಬೇಕು ಎಂದು ಸಲಹೆಯನ್ನ ನೀಡಿದರು. ಸಭೆಯಲ್ಲಿ ತೋಟಗಾರಿಕೆ, ಕೃಷಿ, ಮಹಿಳಾ ಮತ್ತು ಶಿಶು ಅಭಿವೃದ್ಧಿ, ಸಮಾಜ ಕಲ್ಯಾಣ, ಅರಣ್ಯ, ಪಂಚಾಯತ್ ರಾಜ್, ಪಶು ಸಂಗೋಪನೆ, ರೇಷ್ಮೆ ಹಾಗೂ ಲೋಕೋಪಯೋಗಿ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ತಮ್ಮ ಇಲಾಖೆಗಳ ಪ್ರಗತಿ ವರದಿಗಳನ್ನು ಮಂಡಿಸಿ ಮಾಹಿತಿಯನ್ನ ನೀಡಿದರು. ಬ್ಯೂರೋ ರಿಪೋರ್ಟ್ ಸಿಆದಿ ಪ್ರಶೋಭವರ್ ನ್ಯೂಸ್ ಯಲಬುರ್ಗ. ಈಗ ರೈತರ ಹತ್ರಲ್ಲೇ ಒಂದು 25-30 ರೂಪಾಯಿ ಹೋಗಿದ್ದಾರೆ, ಹೊರಗಡೆ 750 ರೂಪಾಯಿ ಇದೆ. ಅಂದ್ರೆ ನಮ್ಮ ಭಾಗದ ರೈತ ಏನಾಗ್ತದೆ, ಸ್ವಲ್ಪ ಹೊರವು ಕಮ್ಮಿ, ಸಣ್ಣ ರೈತರಲ್ಲ ಸರ್. ನಾವು ಅಂತ ಬೇಸಾಯ ಮಾಡಬಹುದು ಅಂತ ಹೇಳಿದ್ದೇವೆ. ಕೆಲಸ ಮಾಡಿದ ಸರ್. ಇವನ್ ಏನ್ ಸರ್ ಕಲಂದಿಸಿ ಡ್ರೈ ಗಾಂಜಾ ಒಂದು ಸೇಲ್ಸ್ ಮಾಡೋ ಪುಷ್ಟಿಕೆಲ್ಲಾಗಿದೆ ಸರ್. ಇಲ್ಲೇನಿಲ್ಲ ಅಲ್ಲ, ಸೇಲ್ಸ್ ಮಾಡಿದ್ದು ಒಂದು ಕಲ್ಟಿವೇಶನ್ ಸರ್. ಒಂದು ಡ್ರೈ ಗಾಂಜಾ ಸೇಲ್ಸ್ ಸರ್. ಎಷ್ಟು ಮಾಡಿದ್ರು ಕಲ್ಟಿವೇಶನ್ ಲಾಸ್ಟ್ ಮಂತ್ 4 ಗಿಡ ಆಗಿದೆ ಸರ್. 4 ಗಿಡ ಅಂತಂದ್ರೆ ಒಂದು 2 kg ಸರ್. ಡ್ರೈ ಗಾಂಜಾ 1 kg ಮಾರಾಟ ಮಾಡಬೇಕಂತ ಈಗ ಸರ್ ಓನ್ ಕನ್ಸಂಪ್ಷನ್ ಬೆಳೀತಾರೆ ಸರ್. ಮಾರಾಟ ಅಂದ್ರೆ ಕಮರ್ಷಿಯಲ್ ಕ್ವಾಂಟಿಟಿ ಅಂತಂದ್ರೆ 20 kg ಬರುತ್ತೆ ಸರ್. ಅದು 20 kg ಅಂತ ಕಮರ್ಷಿಯಲ್ ಸರ್. 3 ಮತ್ತು 7 ಸರ್. ಆ ಎಲ್ಲ ಶಾಲೆಗಳಲ್ಲಿ LKG ಇಂದ 12ನೇ ತರಗತಿವರೆಗೂ ಕೂಡ ಅಧ್ಯಯನ ಮಾಡಲಿಕ್ಕೆ ಒಂದೇ ಸೂರಿನಲ್ಲಿ KK ಶಾಲೆಗಳು ಆರಂಭ ಆಗ್ತಾ ಇದೆ ಸರ್. ಅದು ಪ್ರತ್ಯೇಕವಾಗಿ ಆದೇಶಗಳನ್ನು ಹೊರಡಿಸ್ತೀವಿ ಅಂತ ಹೇಳಿದ ಸರ್. ಇದರ ಜೊತೆಯಲ್ಲಿ ಈಗಾಗಲೇ ಸರ್ ನಮ್ಮ ಒಂದು 2026-27 ಸರ್ 37,736 ವಿದ್ಯಾರ್ಥಿಗಳು ಈಗಾಗಲೇ ದಾಖಲಾತಿಯನ್ನ ಹೊಂದಬೇಕಾಗಿದೆ ಸರ್. ಅದರಲ್ಲಿ 32,107 ವಿದ್ಯಾರ್ಥಿಗಳು ಈಗಾಗಲೇ ಪ್ರಮೋಷನ್ ಆಗಿ ಮುಂದಿನ ತರಗತಿಯಲ್ಲಿ